ರವಿ ರವಿ ನಾನು ನಂದಿನಿ ಬಂದಿದ್ದೀನಿ ರವಿ. ಅಮ್ಮಿ ಅಮ್ಮಿ ಅವಳು ಚೆನ್ನಾಗಿದ್ದಾಳೆ, ಡೋಂಟ್ ವರಿ. ನಂದಿನಿ ಚೆನ್ನಾಗಿದ್ದಾಳೆ, ನಾವು ನೋಡ್ತಾ ಇದ್ದೀವಿ. ನಾವು ಬೆಸ್ಟ್ ಆಫ್ ದ ಪೀಪಲ್ ವಿ ಆರ್ ಗಿವಿಂಗ್ ಹರ್. ಕಮ್ ಆನ್ ಸಿಸ್ಟರ್ ಪ್ಲೀಸ್. ಕೂಗಾಡ್ತಿದ್ದಾರೆ, ಓಕೆ ಆಚೆ ಇದ್ದಾರೆ. ಸರಿ, ಸ್ವಲ್ಪ ನೀವು ನೋಡ್ಕೊಳ್ಳಿ. ಕಮ್ ಆನ್. ಅಯ್ಯೋ ರವಿ ಹೋಗ್ತಿದ್ದಾನೆ ರೀ. ಅವನ ಧ್ವನಿ ಒಂದು ನಿಮಿಷ ಹೆದರ್ಕೋಬೇಡಿ. ಇಲ್ಲಿ ಕೂಗಾಡಬೇಡಿ. ಒಂದು ನಿಮಿಷ ಜಸ್ಟ್ ರಿಲ್ಯಾಕ್ಸ್. ಹುಡುಗನಿಗೆ ಈಗ ಕಾನ್ಷಿಯಸ್ ಬಂದಿದೆ. ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ನೀವು ನೋಡ್ಬೋದು. ಓಕೆ, ಜಸ್ಟ್ ರಿಲ್ಯಾಕ್ಸ್, ಯಾರು ಕೂಗಾಡಬೇಡಿ. ರೈಟ್? ಮೇಡಮ್, ನಮ್ಮನ್ನ ಒಳಗಡೆ ಬಿಡದಿದ್ರು ಪರವಾಗಿಲ್ಲ. ಈ ಪೆನ್ ಕ್ಯಾಮ್ರಾ ನಿಮ್ಮ ಹತ್ರ ಇಟ್ಕೊಂಡು ಆ ಹುಡುಗಿ ಇರೋ ಐಸಿ ಒಳಗೆ ಹೋಗ್ಬಂದ್ಬಿಡ್ತೀರಾ? ಬೇಕಾದ್ರೆ ದುಡ್ಡು ತಗೊಳ್ಳಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿಮ್ಮ ಅಕ್ಕ ತಂಗಿದ್ರು ಹೀಗೆ ಶೂಟ್ ಮಾಡಕ್ ಹೇಳ್ತೀರಾ? ಛೀ, ಹೋಗ್ರಿ. ನಿಲ್ಸ ಸರ್, ಡಾಬಾ ಸರ್ ಇದು. ಇಲ್ಲೇನಾದರೂ ತೊಗೊಂಡ್ರ ಅಂತ ವಿಚಾರಿಸ್ಕೊಂಬನ್ನಿ. ಸರ್, ಇಲ್ಲಿ ವಿಚಾರಿಸ್ದೆ, ಫುಡ್ ಮಾತ್ರ ಸಿಗುತ್ತೆ, ಆದರೆ ಇಲ್ಲಿಗಲ್ ಆಗು ಕೂಡ ಇಲ್ಲಿ ಡ್ರಿಂಕ್ಸ್ ಮರಲ್ವಂತೆ ಸರ್. ಹಾಗಾದರೆ ಅವ್ರು ಇಲ್ಲಿಂದ ಪಾರ್ಸಲ್ ಏನು ತೊಗೊಂಡೋಗಿಲ್ಲ. ಸರ್, ಇಲ್ಲೇ ಲೆಫ್ಟಲ್ಲಿ ಒಂದು ಬಾರ್ ಇದೆ. ಪಾರ್ಸಲ್ ಬೇಕಾಗಿತ್ತು. ಏನೇನು ಬೇಕು ಸರ್? 4 ಸಿಗ್ನೇಚರ್ ಕೊಡಿ, 2 ಸ್ಪೀಡ್ ಆರ್ ಕೊಡಿ, 4 ಬಿಯರ್ ಕೊಡಿ. ಸರಿ ಒಟ್ಟು 2500 ರೂಪಾಯಿ ಕೊಡಿ ಸರ್. ಬಿಲ್ ಕೊಡಿ. ಕೊಟ್ಟೆ ಸರ್, ತಗೊಳ್ಳಿ ಸರ್. ಹೊರಗಡೆ ಬನ್ನಿ, ಮಾತಾಡ್ಬೇಕು. ಮಾತಾಡೋದೇನ್ರಿ? ದುಡ್ಡು ಕೊಟ್ಟು ತೊಗೊಂಡೋಗ್ರಿ. ಏಯ್ ಪೊಲೀಸ್, ಬರೋ ಈಚೆ. ಈಗ ನಮಗೆ ಪಾರ್ಸಲ್ ಕೊಟ್ಟಲ್ಲ? ಹ್ಞೂ ಸರ್. ಸೇಮ್ ಐಟಮ್ನ ಬೆಳಗ್ಗೆ ಯಾರಾದರೂ ತೊಗೊಂಡೋದ್ರಾ? 100 ಜನ ಬರ್ತಾರೆ ಸರ್, ಯಾರು ಅಂತ ನೆನ್ಪಿಟ್ಕೊಳ್ಳಿ. 2500 ರೂಪಾಯಿ ಬಿಲ್ ಆಗಿದೆ. ಹ್ಞೂ ಸರ್. 2000 ರೂಪಾಯಿ ತೊಗೊಂಡು 500 ರೂಪಾಯಿ ಬಾಕಿ ಅಂತ ಬರ್ದಿದ್ಯಾ? ಯಾರೋ ಗೊತ್ತಿರೋರಿಗೆ ಕೊಟ್ಟಿರ್ತೀಯಾ, ಜ್ಞಾಪಿಸ್ಕೊ. ಇದು ನಾನು ಬರೆದಿರೋದೆ ಸರ್, ಜ್ಞಾಪಕ ಬಂತ ಸರ್. ಇದು MLA ಮಗ ಊರಿಗೆ ಬಂದರೆ ಯಾವಾಗಲೂ ಇಲ್ಲಿಂದನೇ ಪಾರ್ಸಲ್ ತೊಗೊಂಡೋಗೋದು ಸರ್. ಇವತ್ತು ಬೆಳಿಗ್ಗೆನೂ ಅವ್ರ ಫ್ರೆಂಡ್ ಬಂದು MLA ಮಗ ಬಂದಿದ್ದಾನೆ ಅಂತ ಪಾರ್ಸಲ್ ತೊಗೊಂಡೋದ ಸರ್. MLA ಮಗನ? ಹೌದು ಸರ್. ಸರಿ, ಜ್ಞಾಪಿಸ್ಕೊಳೋ. ಅವ್ರಿಗೆ ಅಂತಲೇ ತೊಗೊಂಡೋದ್ರು ಸರ್. ಈಗ ಅವ್ರು ಎಲ್ಲಿರ್ತಾರೆ ಸರ್? ಮಧ್ಯಾಹ್ನ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟು ಮತ್ತೆ ಐಟಮ್ಗಳು ತಗೊಂಡು ಎಲ್ಲರೂ ಫಾರ್ಮ್ ಹೌಸ್ ಕಡೆ ಹೋದ್ರು ಸರ್. ಯಾಕೆ ಸರ್? ಗಾಡಿ ಎತ್ತು ಸರ್. ಬಿಸ್ನೆಸ್ ಟೈಮು ಸರ್. ಕೊಡ ಮೊಬೈಲು. ಸರ್ ಸರ್, ಯಾಕೆ ಸರ್? ಸರ್, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ. ಮಾಡಿದ್ದೀನಿ. ನಡೀರಿ. ಹಿರಿಯೂರಿಗೆ ಬಂದಿದ್ದೀನಿ ಮಗ. ಏನೋ ಫುಲ್ ನಿಮ್ಮೂರದ ಟಿವಿಲಿ ಸುದ್ದಿ. ಏನು? ನಿಮ್ಮೂರ್ ಡ್ಯಾಮ್ ಪಕ್ಕದಲ್ಲಿರೋ ಬೆಟ್ಟಕ್ಕೆ ಇಬ್ಬರು ಲವರ್ಸ್ ಹೋಗಿದ್ರಂತೆ. ಅಲ್ಲಿ ಯಾರೋ 4-5 ಜನ ಆ ಹುಡುಗನಿಗೆ ಸರಿಯಾಗಿ ಹೊಡೆದು ಆ ಹುಡುಗಿನ ರೇಪ್ ಮಾಡಿ ತಗೋವ್ರೆ. ಇದೇ ಬೆಳಿಗ್ಗೆ ಅಂತ ಟಿವಿಲಿ ಸುದ್ದಿ. ನೀನ್ ಹಿರಿಯೂರಲ್ಲೇ ಇದೀನಿ ಅಂತೀಯಾ? ಈ ವಿಷಯ ನಿನಗೆ ಗೊತ್ತಿಲ್ವಾ? ಟೌನಲ್ಲಿಲ್ಲ ಕಣ, ಫಾರ್ಮ್ ಹೌಸಲ್ಲಿ ಇದ್ದೇನೆ. ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಏನೋ ನಿಂದು ಬೆಳಿಗ್ಗೆ ಬೆಟ್ಟದ ಮೇಲೆ ಮಾಡಿ ರೇಪ್ ಮಾಡ್ರು, ಟಿವಿಲೆಲ್ಲ ಬರ್ತಿದ್ಯಂತೆ. ಮೊದಲು ನಾವು ಇಲ್ಲಿಂದ ಹಾಕ್ಸ್ಕೊಂಡು ಹೋಗ್ಬೇಕು. ನಾವು ಮಾಡಿದ್ರೆ ರೇಪ್ ಮಾಡ್ರು, ಟಿವಿ ರಿಮೋಟ್ ಕೊಡ್ರು ನೋಡೋಣ. ರಿಮೋಟ್ ಬೇಕು. ಪೊಲೀಸ್
ಕೂಲ್ ಕೂಲ್ ಕೂಲ್, ನೀವೇನು ಭಯ ಪಡ್ಬೇಡಿ. ನಿಮ್ಮ ಅಪ್ಪನೇ ನನ್ನನ್ನು ಇಲ್ಲಿ ಕಳಿಸಿರೋದು. ಮಚ್ಚ, ವಿಷಯ ಏನಪ್ಪ ಅಂದರೆ ನಿಮ್ಮ 3 ಜನದ ಜಾಗಕ್ಕೆ ಬೇರೆಯವ್ರನ್ನ ಫಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ಜಾಗದಲ್ಲಿ ನಡೆದ ಇನ್ಸಿಡೆಂಟ್ನ ನನಗೆ ಡೀಟೇಲಾಗಿ ಹೇಳ್ಬಿಟ್ರೆ ಆ 3 ಜನ ಪ್ರಿಪೇರ್ ಮಾಡಬೇಕಲ್ಲ, ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಮಗ ಹೇಳ ಮಗ, ಹೇಳ್ಬಿಡಲ್ಲ ಸರ್. ಆಕ್ಚುಲಿ ನಮ್ದೇನು ತಪ್ಪಿಲ್ಲ ಸರ್. ನಮ್ಮ ಪಾಡಿಗೆ ನಾವು ಎಣ್ಣೆ ಹೊಡಿತೇವೆ, ಅವ್ರು ರೊಮ್ಯಾನ್ಸ್ ಮಾಡ್ತಾ ಇದ್ರು ಸರ್. ಅದು ಗೊತ್ತಿಲ್ಲ ಸರ್, ನಾವು ಹೊಡೆದ ಎಣ್ಣೆ ಇಟ್ಗಿಂತ ಅವಳ ಅಜ್ಜಿ, ಅವಳ ಸ್ಮೈಲು, ಅವಳ ಫೇಸು, ಅವಳ ಲಿಪ್ಸು ಎಲ್ಲ ಬೆರಿಕೆ ಕೊಟ್ಬಿಡ್ತು ಸರ್. ಅದಕ್ಕಿಂತ ರೇಪ್ ಮಾಡಕ್ ಹೋಗಿಲ್ಲ ಸರ್. ಒಂದು ಮುತ್ತು ಕೇಳಿದೆ, ಜಸ್ಟ್ 1 ಕಿಸ್ ಅಷ್ಟೇ ಸರ್. ಅದಕ್ಕೆ ಅವಳ ಜೊತೆಲಿ ನಾವು ನೋಡದೆ ಬಿಡೋದಾ? ನಾವು ಬಿಡ್ತೀವ ಸರ್. ಅದು ಅವನ ಮೇಲೆ ಯಾರಾದ್ರೂ ಉಸಿರು ಬಿಟ್ರೆ ಸುಮ್ಮನೆ ಇರಲ್ಲ, ಮತ್ತೆ ಇನ್ ಕೈ ಇಟ್ರೆ ಹಾಕ್ದೇ ಬಿಡ್ತೀವ ಸರ್. ಮಗ 90 ಸಾಕು ಅಂದ್ರೆ ಫುಲ್ ಬಾಟ್ಲೆ ಮುಂದಿರ್ತಾನೆ ಸರ್. ಹೋಗಿ ಹೋಗಿ ಅಂತವ್ನು ಕೊಡ್ತಾರೆ ಮಚ್ಚ, ನಾವು ಮಾಡ್ದು ಕರೆಕ್ಟ್ ಮಚ್ಚ. ಅದಕ್ಕೆ ಅವನ್ನ ಉಳ್ಳಾಡ್ಸಿ ಹೊಡೆದು ಬಾಟ್ಲಲ್ಲಿ ಚುಚ್ಚಿ ಚುಚ್ಚಿ ಅವಳ ಬ್ಲಾಕ್ ಮೇಲ್ ಮಾಡಿ ಒಂದೊಂದು ಬಟ್ಟೆನ ಬಿಚ್ಚಿ ಸರಿಯಾದ ಮಕ್ಕಳು. ಮಗ 1 ಕಿಸ್ ಯಾಕೋ ಅವಳೇ ಉಡಾಯಿಸ್ಕೊ ಅಂತ ಬಿಟ್ವಿ ಸರ್. ಫಸ್ಟ್ ಅವನು, ನೆಕ್ಸ್ಟ್ ಇವನು, ಆಮೇಲೆ ನಾನು ಸರ್. ಚಳಿಗೆ ಒಳ್ಳೆ ಬಿಳಿ ಮೊಲ ಸಿಕ್ದಂಗಾಯ್ತು ಸರ್. ಎಣ್ಣೆ ಏಟ್ಗೆ ಹುಡುಗಿ ಕಿಕ್ಕಿಗೆ ಅಯ್ಯೋ, ಒಂದೇ ಸಿಗರೇಟ್ನ 3 ಜನ ಸೇದೋರು ನಾವು ಇನ್ನ ಹುಡುಗಿನ ಬಿಡ್ತೀವ ಸರ್. ಫೋನ್ ಮಾಡ್ತೀನಿ ಸರ್. ಮಾಡೋ ಮಾಡೋ ಸರ್ ಬೇಡ ಸರ್, ಮಾಡೋ ಬೇಡ ಸರ್. ಮಾಡಲೇ ಸರಿ ಮಾಡೋ. ನಾನು ಯಾರ ಮಗ ಅಂತ ಗೊತ್ತು ತಾನೆ ಸರ್. ಮಾಡೋ ಮಾಡೋ ಮಾಡ್ತಾ ಇದ್ದೀರಾ ಸರ್? ಬೇಡ ಸರ್. ಬಿಡಲ್ಲ. ನೀವು ಮಾತಾಡಿರೋದೆಲ್ಲ ಈ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿದೆ. ನಿಮ್ಗೆಲ್ಲ ಇದೇ ಕಂಡ್ರೋ ಮೊಬೈಲ್ ಇಸ್ಕೊಂಡು. ಆಯ್ತು ಸರ್, ಇಸ್ಕೊಳ್ಳಿ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು? ಗಾಡಿ ತಳ್ಳಿ ಸಾಕಾಗೋಯ್ತಲ್ಲಪ್ಪ. ಆ ಕಡೆ ಹೆಂಡ್ತಿನ ಹೆಂಗೋ ತವ್ರ ಮನೆಗೆ ಡಂಪ್ ಮಾಡಿ ಇಲ್ಲಿ ಬಂದು ಯಾವ್ದಾರ ಬಾರಲ್ಲಿ ಸೆಟ್ಲ್ ಆಗೋಣ ಅಂತ ಊರಿಗೆ ಹೋಗ್ತಿದ್ರೆ ಏ ನಾಯಿ, ಕರೆಕ್ಟಾಗಿ ಕಾಡು ಮಧ್ಯದಲ್ಲೇ ಬಂದು ನೀ ಕೆಟ್ಟೋಗ್ಬೇಕಾ? ಯಾವ್ದಾರ ಬಾರ್ ಮುಂದೆ ಕೆಟ್ಟೋಗಿದ್ರೆ ಹಂಗೆ ಬಾರಲ್ಲಿ ಹೋಗಿ ಎಣ್ಣೆ ಹೊಡ್ಕೊಂಡು ಅಲ್ಲೇ ಪಾಚಿ ಆಗ್ಬಿಡ್ತಿದ್ನ. ಏ TVS ತಪ್ಪು ಮಾಡ್ತಾ ಇದ್ದೀರಾ? ಗ್ಯಾರಂಟಿ. ಹಲೋ ಪೊಲೀಸ್ ಸರ್. ಹಲೋ ಸ್ಟಾಪ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಡ್ರಾಪ್ ಪ್ಲೀಸ್, ಡ್ರಾಪ್ ಸರ್. ಅಯ್ಯೋ ಹೊರಟ್ಬಿಟ್ರಲ್ಲಪ್ಪ. ಇನ್ಯಾವಾಗ ನನ್ನ ಸಿಟಿ ತಲುಪೋದು? ಎರಿಗೆ ನೋವೇ ಇಲ್ದೆ ಮಗುನ ತೋರಿಸ್ದಂಗೆ ಅಪ್ಪ ಗೋವಿಂದ ಮುಕುಂದ ನಾರಾಯಣ, ಇಂಥ ಗೋಲ್ಡ್ ಚೈನ್ ನನ್ ಕೊಟ್ಬಿಟ್ಟಲ್ಲಪ್ಪ. ಅಷ್ಟು ದೂರದಿಂದ ಗಾಡಿನ ತಳ್ಕೊಂಡ್ ಬಂದಿದ್ದಕ್ಕೂ ಸಾರ್ಥಕಾಯ್ತು. ಗೋಲ್ಡ್ ಚೈನ್ 1 ವಾರಕ್ಕೆ ನೋ ಪ್ರಾಬ್ಲಮ್. ಹಲೋ ಎಕ್ಸ್ಕ್ಯೂಸ್ ಮೀ, ಡ್ರಾಪ್ ಪ್ಲೀಸ್. ಸರ್ FIR ಎಲ್ಲಿಗೆ ಹಾಕ್ತಾರೆ ಕೇಳಿದ್ರೆ ಸರ್? ಮುಂದೆ ಗೊತ್ತಾಗುತ್ತೆ ಬಿಡಿ. ಏನ್ರಿ ಹಂಗೆ ನೋಡ್ತಾ ಇದ್ದೀರಾ? ಸೀಲು ಪ್ಯಾಡ್ ಕೊಡಿ. ತಗೊಳ್ಳಿ ಸರ್. ಯಾರಣ ಬರ ಕೆಟ್ಟೋಗಾಯ್ತು. ತಗೊಳ್ಳಿ. FIR ಇಲ್ಲಿ ತಂದು ವಿಷಯ ಯಾರಿಗೂ ಹೇಳ್ಬೇಡಿ. ಸರಿ ಸರ್. ಸರ್ ಶ್ರೀರಾಮಸ್ವಾಮಿ ಸರ್, ಊರಿಗೆ ಹೋಗ್ಬೇಕು ಅಂತ ಇದ್ರಲ್ರಿ? ಹ್ಞೂ ಸರ್, ಮನೆದವ್ರಿಗೆ ಹೋಗ್ಬೇಕಿತ್ತು. 4 ದಿನ ರಜಾ ಕೊಡ್ತೀನಿ, ಹೋಗ್ಬಿಟ್ಟು ಬನ್ನಿ. ಆಯ್ತು ಸರ್. ನಮಸ್ತೆ ಸರ. ನಮಸ್ಕಾರ. ಕೂತ್ಕೋಬೋದಾ? ಕೂತ್ಕೋಬಹುದು. ಏನು ಬಂದಿದ್ದು? ಅಯ್ಯೋ, ಜ್ಯುವೆಲರಿ ಶಾಪ್ಗೆ ಎಣ್ಣೆ ಹೊಡ್ಯಾಕ ಬರ್ತಾರ. ಕೆಲಸ ಇದೆಯಮ್ಮ. ತಗೋ ಇಟ್ಕೊಮ್ಮ. ಇಟ್ಕೊಳ್ರಿ.
ಈ ಚೈನ್ನ ನಾನೇ ಮಾಡಿ MLA ಮಗನಿಗೆ ಗಿಫ್ಟ್ ಮಾಡಿದ್ನಲ್ವಾ? ಹಲೋ, ಏನ್ ಅವ್ನು ನೋಡ್ತಾ ಇದೀಯಮ್ಮ? ಡೂಪ್ಲಿಕೇಟ್ ಅಲ್ಲ ಅಪ್ಪ, ಒರಿಜಿನಲ್. ನಮ್ ತರ ಪ್ಯೂರ್. ಇಟ್ಕೊಂಡು 5,000 ಕೊಡ. ಅಲ್ಲ, ಕೊಡ. 1 ಲಕ್ಷ ರೂಪಾಯಿ ಚೈನ್ಗೆ 5,000 ರೂಪಾಯಿ ಕೇಳ್ತಾ ಇದೆಯಲ್ಲ? ಒಂದು ಲಕ್ಷನಾ? ಒಂದ್ ಕೆಲಸ ಮಾಡಮ್ಮ, ಆ 95 ನನ್ ಕೊಡ, 5,000 ನಿನ್ನ ಇಟ್ಕೊಂಡು ಮಜಾ ಮಾಡಮ್ಮ. ಹೋಗಮ್ಮ, ಎಂಜಾಯ್ ಹೋಗ. ಪೊಲೀಸ್ನವ್ರನ್ನ ಕರೆದ್ರೆ ಚೆನ್ನಾಗಿ ಮಜಾ ಮಾಡಿಸ್ತಾರೆ. ಯಾಕ್ರಿ ಕರೀತೀರ ಪೊಲೀಸ್ನ? ನಾವೇನ್ ಕಳ್ತನ ಮಾಡಿದೀವ? ಎಲ್ ಸಿಕ್ತ ಹೇಳಲ್ಲ? ಏಯ್, ಪೊಲೀಸ್ನವ್ರ ಕೊಟ್ರು ಕಣೇಲೆ. MLA ಗೆಸ್ಟ್ ಹೌಸ್ ಇಂದ ಯಾರ 3 ಜನ ಮೆಟ್ರೋಗಳನ್ನ ಪೊಲೀಸ್ನವ್ರು ಹಾಕೊಂಡು ಆಯ್ತಾ ಇದ್ರು. ಅದೇ ದಾರಿಲಿ ನಾವು ಪಾಸಿಂಗ್ ಅಲ್ಲಿ ಇದ್ವಮ್ಮ. ದೇವ್ರು ನೋಡ್ದ ನನ್ ಜಬ್ಬು ಖಾಲಿ. ಅವ್ರ ಕತ್ತಿಂದ ಒಂದ್ ಚೈನ್ ಉದ್ರದ ಎತ್ಕೊಂಡೆ ಬಂದೆ. ಒಂದ್ ಕೆಲಸ ಮಾಡಮ್ಮ, 75 ನೀರು 25 ನನ್ ಕೂಡ ಎಣ್ಣೆ ಹೇಳ್ಬೇಕು, ಅರ್ಜಿತ್ತು ಕೊಡ. ಎಂಜಾಯ್. ಹಾ ಕೊಡ್ತೀನಿ. 1 ನಿಮಿಷ ಇಲ್ಲೇ ಕೂತಿರೋ, ತೂಕ ನೋಡ್ಕೊಂಡು ಬರ್ತೀನಿ. ಬೇಗ ತೊಂಬ ಹೋಗು. ಹಲೋ, ಜ್ಯೂಸ್ಗೆ ಸಿಲ್ವಾ? ಬೇಗ ಕೊಡಪ್ಪ, 5,000 ಆದ್ರೂ ಪರವಾಗಿಲ್ಲ, ಕೊಡ. ಸೆಟ್. ಇದು ಕದ್ದಿರೋ ಮಾಲ್ ಅಲ್ವಾ? ಪೊಲೀಸ್ ಫೋನ್ ಮಾಡಿದೀನಿ, ಅವ್ರು ಬಂದು ಫುಲ್ಲೇ ಕೊಡ್ತಾರೆ. ಇದು ಹಲೋ, ಗೋಕುಲ್ ಸರ್, ಹಿರಿಯೂರು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಆಯ್ತು ಸರ್. SI ಇಲ್ವೇನ್ರಿ? ಸರಿ, ಬಂದ ತಕ್ಷಣ ಫೋನ್ ಮಾಡಕ್ಕೆ ಹೇಳ್ರಿ, ನಮ್ಮ ಸಾಹೇಬ್ರು ಮಾತಾಡ್ಬೇಕಂತೆ. ಸರ್, SI ಅವರು ಲೈನಿಗೆ ಸಿಗ್ತಾ ಇಲ್ಲ ಸರ್. ಸ್ಟೇಷನಲ್ಲೂ ಯಾವುದೇ ಥರ ಇನ್ಫಾರ್ಮೇಶನ್ ಇಲ್ಲ. ಸರಿ, SPಗೆ ಫೋನ್ ಹಾಕ್ಬೇಗ. ಹಲೋ, ಅಪರಾಧಿಗಳು ಎಷ್ಟೇ ದೊಡ್ಡ ವ್ಯಕ್ತಿಗಳಾದರೂ ಪನಿಷ್ಮೆಂಟ್ ಆಗಲೇಬೇಕು. ನೀವು ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೀರಾ. ಪ್ರೊಸೀಡರ್, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಸರ್. ಸಿಸ್ಟರ್, ವೆಂಟಿಲೇಟರ್ ರೆಡಿ ಮಾಡಿ. ಓಕೆ ಡಾಕ್ಟರ್. ಓಕೆ, ಟೇಕ್ ಕೇರ್. ಓಕೆ. ಏನು ಸರ್, ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ಏನೋ ಎಮರ್ಜೆನ್ಸಿ ಅಂತ ಫೋನ್ ಮಾಡಿದ್ರಿ? ಕಾನ್ಫಿಡೆನ್ಷಿಯಲ್ ಕೇಸ್, DNA ಟೆಸ್ಟ್ಗೆ ಬ್ಲಡ್ ಸ್ಯಾಂಪಲ್ ಬೇಕಾಗಿತ್ತು. ಓಕೆ, ಬನ್ನಿ ಸರ್. ಇಳಿಸ್ರಿ ಅವ್ರನ್ನ ಕೆಳಗೆ. ಇಳಿಯರ ಕೆಳಗೆ. ಬರಲಿ ಬಿಡಿಯೋ. ಸರ್, ನನ್ನ ಮೊಬೈಲ್ ಆದರೂ ಕೊಡಿ ಸರ್, ಬಾರ್ಗೆ ಒಂದು ಫೋನ್ ಮಾಡ್ಬಿಡ್ತೀನಿ ಸರ್. ಸುಮ್ಮನೆ ಮುಚ್ಕೊಂಡು ಕೂತ್ಕೊಳ್ಳಲೆ. ಹತ್ರ ಬನ್ರೋ, ತಳ್ರಿ ಅವನ್ನ. ನಿಮ್ಮನ್ನು ನೀವು ಏನು ಅನ್ಕೊಂಡಿದ್ದೀರಿ? ಮಧ್ಯಾಹ್ನದಿಂದ ಮೊಬೈಲ್ ಸ್ವಿಚ್ ಆಫ್, ಡ್ರೈವರ್ ಮೊಬೈಲು ಸ್ವಿಚ್ ಆಫ್. ಪೊಲೀಸ್ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿಲ್ಲ, ನನಗೂ ಇನ್ಫಾರ್ಮ್ ಮಾಡಿಲ್ಲ. ಎಲ್ಲರೂ ಎಲ್ಲಿತಾ ಇದ್ರಿ? ಮಧ್ಯಾಹ್ನ ಕ್ರೈಮ್ ಆಯ್ತಲ್ಲ ಸರ್, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೆ. ಡಾಗ್ ಸ್ಕ್ವಾಡು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ಗೂ ಸಿಗದೆ, ಅವರಿಂದ ಯಾವುದೇ ಎವಿಡೆನ್ಸ್ ತಗೊಳ್ದೆ ಸಪ್ರೇಟ್ ಆಗಿ ಏನು ಇನ್ವೆಸ್ಟಿಗೇಟ್ ಮಾಡ್ತಿದ್ರೆ? ಸರ್, ಆ ಕೇಸಿಗೆ ಸಂಬಂಧಪಟ್ಟಂಗೆ 3 ಜನನ ಕಸ್ಟಡಿಗೆ ತೊಗೊಂಡಿದ್ದೀನಿ ಸರ್. ಹೈ ಪ್ರೊಫೈಲ್ ಆಗಿರೋದ್ರಿಂದ ಎಲ್ಲಿ ಮಿಸ್ಗೈಡ್ ಆಗುತ್ತೋ ಅಂತ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ ಸರ್. ನೀವ್ಯಾರೇ ಡಿಸೈಡ್ ಮಾಡೋದಕ್ಕೆ? ನೀವು ಮಾಡಿರೋ ಮಣ್ಣು ತಿನ್ನೋ ಕೆಲಸದಿಂದ ಮೇಲಿರೋ ಅಧಿಕಾರಿಗಳು ಮೇಲಿಂದ ಮೇಲೆ ನನ್ನ ತುಳಿತಾ ಇದ್ದಾರೆ. ಓಹೋ, MLA ಮಗ ಅಂತ ಆಗಲೇ ಎಲ್ಲ ಕಡೆ ಸ್ಪ್ರೆಡ್ ಆಗೋಯ್ತಾ ಸರ್? ಈಗಲಾದ್ರೂ ಗೊತ್ತಾಯ್ತಲ್ಲ, ನೀವು ಅರೆಸ್ಟ್ ಮಾಡಿದ್ದು MLA ಮಗ ಅಂತ. ವಿಷಯ ಬೀದಿಲಿ ಬಿದ್ದಿರೋ ಕಲ್ಲಲ್ಲ, ತೇಲೋ ಗಾಳಿ. ಎಲ್ರೂ ಮುಗಿಗೂ ಬಡ್ದಾಗಿದೆ. ಇಲ್ಲಿ ಸೈನ್ ಹಾಕು. ನಾನು ಯಾಕೆ ಸರ್ ಸೈನ್ ಹಾಕಬೇಕು? ಎದುರ್ಕೋಬೇಡ, ಇದು ಬರೀ 2 ದಿನದ ಲೀವ್ ಲೆಟ್ರು. ನನಗೆ ಲೀವ್ ಬೇಕಾಗಿಲ್ಲ ಸರ್. ಲೈಫ್ ಲಾಂಗ್ ನಿನ್ನ ಮೈ ಮೇಲೆ ಹಾಕಿರ್ಬೇಕು ಅಂದ್ರೆ ಮುಚ್ಕೊಂಡಿದ್ರಲ್ಲಿ ಸೈನ್ ಹಾಕಿ ಆ ಹುಡುಗರು ನನಗೆ ಒಪ್ಸು. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಿನ್ನ ಹತ್ರ ಇರೋ ಎವಿಡೆನ್ಸ್ನ ನನ್ಗೆ ಹ್ಯಾಂಡ್ ಓವರ್ ಮಾಡು ಸರ್. ಲೇ, ಬದುಕೋದ್ ಕಲಿ. ಇಂಥ ಕೇಸ್ಗಳು 1000 ಬರುತ್ತೆ ಹೋಗುತ್ತೆ. ಪವರ್ ಇದ್ರೆ ಫೇಸ್ ಮಾಡ್ಬೋದು, ಹಠ ಮಾಡಿದ್ರೆ ಮಠನೇ. ಸೈನ್ ಹಾಕು. ಸೈನ್ ಹಾಕ್ತೀಯೋ ಸಸ್ಪೆಂಡ್ ಆಗ್ತೀಯೋ? ಸರ್ ಸೈನ್ ಹಾಕೋ.
ಬಾ ಸೈನ್ ಮಾಡು ಬಾ. ಆ ಹುಡುಗನ್ ಕಳ್ಸೋ. ಎವಿಡೆನ್ಸ್ ಇಲ್ಲ ಕೊಡ ಇಲ್ಲಿ. ಇಳಿರೋ ಕೆಳಗೆ. ಸರ್ ನಾನು ನಮ್ಮ ಸಂಘಟನೆ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ದೈನಿ ಕೂರ್ತೀವಿ. ಈ ಹೋರಾಟನ ರಾಜ್ಯಾದ್ಯಂತ ಉಗ್ರ ಸ್ವರೂಪ ತಗೊಂಡೋಗ್ತೀವಿ. ಇದರಿಂದ ದೊಡ್ಡ ದೊಡ್ಡ ರಾಜಕಾರಣಿಗಳ ಕೈವಾಡ ಇದೆ. ಪಾಲಿಟಿಕ್ಸ್ ನಂಟಿದೆ ಅಂತ ನೀವ್ ಹೇಗೆ ಹೇಳ್ತೀರಾ? ಈ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದ ಒಬ್ಬ ಎಸ್ಐ ರಾತ್ರಿ ನಾಪತ್ತೆ ಆದ. ಸಂಬಂಧನಲ್ಲಿರೋ ಒಬ್ಬ SP ಬಂದ್ಬಿಟ್ಟು ಈ ಕೇಸ್ನ ಹ್ಯಾಂಡ್ ಓವರ್ ಮಾಡ್ಕೊಂತಾನಂದ್ರೆ ಏನ್ರಿ ಇದ್ರ ಅರ್ಥ ಹೇಳ್ರಿ? ಈ ಚರ್ಚೆನ ನನ್ ಕಂಡ್ರೆ ಚಡ್ಡಿಲು ಹುಚ್ಚು ಹಾಕೊಳ್ಳೋ ನನ್ನ ಮಕ್ಕಳು ಇವತ್ತು ನನಗೆ ಬೆರಳು ಮಾಡಿ ತೋರ್ಸೋ ಥರ ಮಾಡಿಬಿಟ್ರಲ್ಲೋ. ಇಪ್ಪತ್ತೈದು ವರ್ಷ ಕಣ್ಕಂಡು ನಾಯಿ ಕಾಲಲ್ಲಿ ಬಿಟ್ಟು ನಾನು ಇವತ್ತು ಭವಿಷ್ಯ ಬಂದಿರೋದು 5 ನಿಮಿಷ ತವಲಿಗೋಸ್ಕರ ನನ್ನ ತಲೆ ತೆಗೆಸೋ ಮಾಡ್ಬಿಟ್ರ. ಸರ್ ಹಾಸ್ಪಿಟ್ಲ್ ಹತ್ರ ಹೋಗಿದ್ದೆ ಸರ್. ಹುಡುಗಿ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟೆ ಸರ್. ಆದರೆ ಅವರು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಮೀಡಿಯಾದವರೆಲ್ಲ ಅಲ್ಲೇ ಸೇರ್ಕೊಂಡಿದ್ದಾರೆ. ಸದ್ಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಬೆಳಿಗ್ಗೆ ಆ ಡಾಕ್ಟ್ರನ್ನ ಇಲ್ಲಿಗೆ ಬರಕ್ಕೆ ಹೇಳ್ತೀನಿ ಸರ್. ಇಟ್ಸ್ ಇಂಪಾಸಿಬಲ್ ಸರ್. ಮಾನವೀಯತೆ ದೃಷ್ಟಿಯಿಂದ ಇಟ್ಸ್ ಅ ಪನಿಷಬಲ್ ಆಫೆನ್ಸ್. ಗೋಮಾಳ ನುಂಗಿ ಅರ್ಧ ಎಕರೆಯಲ್ಲಿ ಕ್ಲಿನಿಕ್ ಕಟ್ಸಿದೆಯಲ್ಲ, ಅದು ಅಫೆನ್ಸ್ ಅಲ್ವಾ? FIR, ವಿಡಿಯೋ ಫುಟೇಜ್, DNA ಬ್ಲಡ್ ಟೆಸ್ಟ್ ಎಲ್ಲ ನನ್ನ ಹತ್ರ ಇದೆ. ನೀವು ನನ್ನ ಮಾತು ಕೇಳಿದ್ರೆ ನಿಮ್ಮ ಕ್ಲಿನಿಕ್ಕು ಹೈಟೆಕ್ ಹಾಸ್ಪಿಟಲ್ ಆಗುತ್ತೆ. ಇಲ್ಲ ಅಂದರೆ ಗೋಮಾಳದಲ್ಲಿ ಸಮಾಧಿ ಆಗುತ್ತೆ. ಆಮೇಲೆ ನೀನು ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ಏನೂ ಆಗಿಲ್ಲ, ಸ್ವಲ್ಪ ಚೆನ್ನಾಗಿದ್ದಾಳೆ. ಹಲೋ ಹೇಳೋ. ಹಲೋ ಡಾಕ್ಟರ್, ಆ ಹುಡುಗ ಕಂಟ್ರೋಲ್ಗೆ ಬರ್ತಾ ಇಲ್ಲ. ತುಂಬಾ ಹಠ ಮಾಡ್ತಾ ಇದ್ದಾನೆ. ಹುಡುಗಿನ ನೋಡ್ಬೇಕು ಅಂತ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಆ ಹುಡುಗನಿಗೆ ಅನಸ್ತೇಷಿಯಾ ಇಂಜೆಕ್ಷನ್ ಕೊಡೋ. ಫರ್ದರ್ ಟ್ರೀಟ್ಮೆಂಟ್ಗೆ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಶಿಫ್ಟ್ ಮಾಡಬೇಕು. ಡಾಕ್ಟರ್ ಏನ್ ಮಾತಾಡ್ತಾ ಇದ್ದೀರಾ? 1-2 ದಿನ ರೆಸ್ಟ್ ತಗೊಂಡ್ರೆ ಅವ್ನು ಇಲ್ಲೇ ಸರಿ ಹೋಗ್ತಾನೆ. ವಾಣಿ, ನಾನು ಹೇಳೋದು ಕೇಳೋ ನೀನು. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇನಿ. ದಾರಿ ಮಧ್ಯೇನೆ ಕತ್ತಲಾದಾಗ ಬೇರೆ ಏನಿಲ್ಲ ದೀಪವಾಗು ನೀ. ಉತ್ತರವನ್ನು ನೀಡುತ್ತ ಕಣ್ಣಲ್ಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ. ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ ಈ ನಿನ್ನ ಪ್ರೀತಿಯೊಂದೇ ನನ್ನ ಸಂಜೀವಿನಿ.
ನನ್ನ ಮಗ ಮಾಡಿರೋ ಹಲ್ಕ ಕೆಲಸಕ್ಕೆ ಯಾವ ಸಾಕ್ಷಿನೂ ಇರಬಾರ್ದು. ಎಲ್ಲ ಸಾಕ್ಷಿಗಳನ್ನು ಸುಟ್ಟಾಕಿ ನನ್ನ ಮಗನ ವಿಷಯ ಯಾವ ಚಾನಲ್ನಲ್ಲೂ ಬರಬಾರ್ದು. ಬರೋ ಎಲೆಕ್ಷನ್ನಲ್ಲಿ ನಂಗೆ ತೊಂದರೆ ಆಗಬಾರ್ದು. ಕೊಂಡ್ಕೊಳ್ಳಿ ಆಲ್ರೆಡಿ ಎಲ್ಲ ಚಾನಲ್ MDಗಳಿಗೆ ಕಮ್ಯುನಿಕೇಟ್ ಮಾಡಿದ್ದೀನಿ. TRP ಜಾಸ್ತಿ ಇರೋ 2 ಚಾನಲ್ ಮಾತ್ರ ನಮ್ಮ ಕಮಿಟ್ಮೆಂಟ್ ಒಪ್ಕೋತಾ ಇಲ್ಲ. ಯಾವ್ಯಾವ ಟೈಮಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂತ ನನಗೆ ಪಕ್ಕಾ ಇನ್ಫಾರ್ಮೇಶನ್ ಕೊಡಿ. DC ಹತ್ರ ಮಾತಾಡಿ ಫುಲ್ ಡಿಸ್ಟ್ರಿಕ್ಟ್ ಪವರ್ ಕಟ್ ಮಾಡಿಸ್ತೀನಿ. ಸಮಯ ಸಾಧಿಸಿ ಜಗ ಹೀಗೆ ಮುಖವಾಡ ಧರಿಸಿ ಈ ನೋವಿಗೆ ಕೊನೆಯೇ ಇಲ್ಲವೇ ದಿನಕ್ಕೊಂದೊಂದು ಅವಮಾನ ಸಹಿಸಿ. ಅಡ್ಮಿಟ್ ಮಾಡ್ಕೋಬೇಕು. 1 ಲಕ್ಷ ಪೇ ಮಾಡಿ. ಬದಲಾದೀತೆ ಎಲ್ಲ ಎಂದಾದರೂ ಸದಾ ನೋಡುವಂತ ಆಕಾಶ ಭೂಮಿ ಸಾಕ್ಷಿಯನ್ನು ನೀಡ ಬನ್ನಿ ನೀವಾದರೂ. ನಮಸ್ಕಾರಮ್ಮ. ಇಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ ಪ್ಲೀಸ್. ನೋಡಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಆದರೆ ನೀವು ಧೈರ್ಯವಾಗಿರಬೇಕು. ನೀವು ಸಮಾಧಾನ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೋ ರಾಜಕೀಯ ಕೈವಾಡ ಇದೆ, ಅದನ್ನು ನಾನು ನೋಡ್ಕೊಳ್ತೀನಿ. ಇದನ್ನ ಇಟ್ಕೊಳ್ಳಿ, ತಗೊಳ್ಳಿ. ಇದು ನಿಮಗೆ ಸಹಾಯ ಆಗುತ್ತೆ. ತಗೊಳ್ಳಿ. ನಮ್ಮ ದುಡ್ಡು ಬೇಡ ಸ್ವಾಮಿ, ಮಗಳು ಬೇಕಿತ್ತು. ಇನ್ನೂ ಸಹಾಯ ಬೇಕಾದರೆ ನನ್ನ ಬಂದು ಕಾಣಿ. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇ. ಸಿಸ್ಟರ್, ಟೈಮ್ ಟು ಟೈಮ್ ಅನಸ್ತೇಶ ಕೊಡಿ. 1 ನಿಮಿಷ ಸರ್, ಪ್ಲೀಸ್ ಕಮ್ ಸರ್. ಬಿಡದೆ ಬೀಸಲಿ ಹೊಸದಾದಂತ ಪುಟವನ್ನು ತೆರೆದು ಈ ಬಾಳಿನ ಗ್ರಹಣ ನೀಗಲಿ ಎದುರಾದಂತ ನೆರಳಲಿ ಸರಿ. ಇವರು ನಿಮಗೋಸ್ಕರ ಮುಂಬೈಯಿಂದ ಬಂದಿರೋ ಡಾಕ್ಟರ್. ನಾಳೆ 1 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಳ್ಳಿ. CT ಸ್ಕ್ಯಾನ್, ಬೇರೆ ಟೆಸ್ಟ್ ಎಲ್ಲ ಇದೆ. ಬೆಳಕಾದೀತೆ ಎಲ್ಲ ಹೇಗಾದರೂ ಸಮಾಧಾನದಿಂದ ವಿಶ್ವಾಸದಿಂದ ಧೈರ್ಯವನ್ನು ಹೇಳ ಬನ್ನಿ ಯಾರಾದರೂ. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇ. ಮೌನದಲ್ಲೇ ನೀ ಮಾತನಾಡೇ. ಇನ್ನೂ 2 ಪಾಯಿಂಟ್ಸ್ ಇನ್ಕ್ರೀಸ್ ಮಾಡಿ. ಡಾಕ್ಟರ್, ಇಟ್ಸ್ ಆಲ್ರೆಡಿ ಮ್ಯಾಕ್ಸಿಮಮ್. ಹೇಳಿದ್ ಮಾಡಿ. ಜಸ್ಟ್ ಡೂ ವಾಟ್ ಐ ಹ್ಯಾವ್ ಟೋಲ್ಡ್. ಇನ್ಕ್ರೀಸ್ ಇಟ್ ಟು ದ ಮ್ಯಾಕ್ಸಿಮಮ್. ಡಾಕ್ಟರ್, ಏನ್ ಮಾಡೋಣ? ಇಟ್ಸ್ ಆಲ್ರೆಡಿ ಹರ್ ಲಾಸ್ಟ್ ಬ್ರೆತ್.
ವಾಣಿ, ಟೆನ್ಷನ್ ಮಾಡ್ಕೋಬೇಡ. ಈ ಪೇಷಂಟ್ನ ಹೀಗೆ 1 ವಾರ ಇಟ್ಕೊಳ್ಳೋಣ. ಡೋಂಟ್ ಅಡ್ಮಿಟ್ ಎನಿಬಡಿ ಹಿಯರ್, ಓಕೆ? ಕೇಳಿಸ್ತಾ? ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಟೀನಾದರೂ ಕುಡಿದು ಬಿಟ್ರೆ ಹೊಟ್ಟೆಗೆ ಒಂಚೂರು ಸ್ವಲ್ಪ ಟೀ ಕುಡಿ, ಸ್ವಲ್ಪ ಕುಡಿದ್ಬಿಡು, ಒಂದು ಅರ್ಧ ಕುಡಿ. ನಮ್ಮ ಮಗಳು ನೋಡ್ಕೊಳ್ಳೋಕ್ಕೋಸ್ಕರನಾದ್ರೂ ನಾವು ಗಟ್ಟಿಯಾಗಿರ್ಬೇಡ. ಸ್ವಲ್ಪ ಕುಡಿ, ಒಂಚೂರು ಕುಡಿದ್ಬಿಡು, ಸ್ವಲ್ಪ ಕುಡಿದ್ಬಿಡು ಸಾಕು. ಒಂದು ಸ್ವಲ್ಪ ರೀ, ನನ್ ಮಗಳು ನನ್ನ ಕರ್ದಂಗಾಯ್ತು. ನನ್ನ ಕರಿತಾ ಇದ್ದಳ್ರಿ. ಇಲ್ಲಮ್ಮ, ನಿನ್ ಭ್ರಮೆ ಮಾತು. ಇದೇನೋ ಸ್ಕ್ರಾಪ್. ರವಿಗೆ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಅಂತ ಹೆದರ್ಸ್ತಾರಲ್ಲ ನಮ್ಮನ್ನ. ಎದುರ್ಸೋದಲ್ವೋ, ಕಾಸು ಬೇರೆ ಕೀಳ್ತಿದ್ದಾರೋ. ಸ್ಕ್ರಾಪು ಇಲ್ಲಿ ನೋಡ, ಇಲ್ಲಿ. ಅಯ್ಯೋ 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 ಅಯ್ಯೋ, ಇವನು MLA ಮಗ ಅಲ್ವಾ ಇವನು? ಇದರಲ್ಲಿ ಏನೋ ವ್ಯಾಪಾರ ನಡೆದಿದ್ಯೋ? ಅವತ್ತ MLA ಬಂದು ಕೂತ್ಕೊಂಡು ಒಳ್ಳೆಯವನ್ ತರ ಅವ್ರ ಅಪ್ಪ ಅಮ್ಮನ ಹತ್ರ ಈ ಕೇಸ್ನ ನಾನ್ ನೋಡ್ಕೋತೀನಿ, ನೀವು ಭಯ ಬೀಳ್ಬೇಡಿ ಅಂತ ಕಾಸು ಬೇರೆ ಕೊಟ್ಟು. ಏನ್ ಹೇಳ್ತಿದ್ಯೋ ಸ್ಕ್ರಾಪು? ಖಂಡಿತ ಇದು ನಿಜ. ರವಿ, ಎದ್ದೇಳು ರವಿ, ಪ್ಲೀಸ್ ಎದ್ದೇಳು ರವಿ. ನಂಗೆ ತುಂಬಾ ನೋವಾಗ್ತಿದೆ ರವಿ. ರವಿ ಪ್ಲೀಸ್ ಎದ್ದೇಳು. ನನ್ನ ಸ್ಥಿತಿಗೆ ತಂದವನ್ನ ಬಿಡ್ಬೇಡ ರವಿ. ಪ್ಲೀಸ್ ಅವನ್ನ ಹೊಡೆದು ಸಾಯಿಸ್ಬಿಡು ರವಿ. ಹೊಡಿ ರವಿ, ಹೊಡೆದು ಸಾಯಿಸ್ಬಿಡು. ಎದ್ದೇಳು ರವಿ. ನಂದಿನಿ, 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 ನಿಂಗೆ ಏನು ಆಗಿಲ್ಲಲ್ಲ ನಂದಿನಿ? ನಂದಿನಿ, ನೀನ್ ಚೆನ್ನಾಗಿದೆಯಲ್ಲ ನಂದಿನಿ? ನಂದಿನಿ, ನಂದಿನಿ, ಬಿಟ್ಟು ಹೋಗ್ಬೇಡ ನಂದಿನಿ. ನಂದಿನಿ, ನಂದಿನಿ, ನಿಂಗೇನು ಆಗಲ್ಲ. ನಂದಿನಿ, ನಿಂಗೇನು ಆಗಲ್ಲ ನಂದಿನಿ. ನಿನ್ ಜೊತೆ ನಾನು ಇರ್ತೀನಿ ನಂದಿನಿ. ಏನಾಯ್ತಾ ನಿನಗೆ? ನಾ ಎಲ್ಲಿದ್ದೀನಿ? ಬೆಂಗಳೂರಲ್ಲಿ. ಇಲ್ಲೇನೋ ತಪ್ಪು ನಡೀತಾ ಇದೆಯೋ? ಎಲ್ಲ ತಪ್ಪೇ ನಡೀತಿದೆ ಕಣೋ, ಎಲ್ಲಾನು ತಪ್ಪೇ ನಡೀತಾ ಇದೆ. ನಾವೆಲ್ಲ ಏನೂ ಮಾಡಕ್ಕಾಗ್ತಿರೋ, ಸುಮ್ಮನೆ ನಿಂತಿದೀವಿ ಕಣೋ.
ಮೇಲೆ ಕೈ ಇಟ್ಟು ತಲೆ ತೆಗಿಯಗಟ್ಟ ನಾನು ಇಲ್ಲಿಂದ ಹೋಗಲ್ಲ. ತಂದವ್ರನ್ನ ಬಿಡ್ಬೇಡ ರವಿ, ಅವ್ರನ್ನ ಹೊಡೆದು ಸಾಯಿಸ್ಬಿಡ ರವಿ, ಹೊಡಿ ರವಿ.
ಕೋರ್ಟ್ಗೆ ಟೈಮ್ ಆಯಿತು. ಅಕ್ಯೂಸ್ಟ್ಗಳಿಗೆ ಮಾಸ್ಕ್ ಹಾಕಿ ರೆಡಿ ಮಾಡ್ರಿ. ಆಯ್ತು ಸರ್. Jungle,